ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಕೋಡಿಮಠದ ಶ್ರೀಗಳ ಭವಿಷ್ಯ ಅಂದ್ರೆ ಸಾಕು, ಇಡೀ ರಾಜ್ಯವೇ ಬೆಚ್ಚಿ ಬೀಳುತ್ತೆ. ಅವರು ನುಡಿದ ನುಡಿಗಳು ಒಂದೊಂದಾಗಿ ನಿಜವಾಗ್ತಿರೋ ಬೆನ್ನಲ್ಲಿ ಈಗ ಶ್ರೀಗಳು ಮತ್ತೊಂದು ಆಘಾತಕಾರಿ ಭವಿಷ್ಯ ನುಡಿದಿದ್ದಾರೆ. 2025ಕ್ಕಿಂತಲೂ 2026 ವರ್ಷ ಜಗತ್ತಿಗೆ ಅತಿ ದೊಡ್ಡ ಗಂಡಾಂತರ ತರಲಿದೆ ಎನ್ನುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅತಿಯಾದ ಮಳೆ ಮತ್ತು 4 ಕಡೆಯಿಂದ ಅಪ್ಪಳಿಸುವ ಸುನಾಮಿ ಆರ್ಭಾಟಕ್ಕೆ ಜಗತ್ತಿನ 80% ಭಾಗ ನೀರಿನಲ್ಲಿ ಮುಳುಗಲಿದೆ ಅನ್ನೋದು ಶ್ರೀಗಳ ಸ್ಫೋಟಕ ನುಡಿ. ಚಿತ್ರದುರ್ಗದ ಬಸ್ ದುರಂತ ಮತ್ತು ಅರಮನೆ ಮುಂಭಾಗದ ಸ್ಫೋಟದ ಬೆನ್ನಲ್ಲೇ ಬಂದಿರುವ ಈ ಎಚ್ಚರಿಕೆ ಈಗ ಎಲ್ಲರಲ್ಲೂ ನಡುಕ ಹುಟ್ಟಿಸಿದೆ. ಈ ಭಯಾನಕ ಭವಿಷ್ಯದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ನೋಡೋಣ ಬನ್ನಿ. ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಶ್ರೀಗಳು ನುಡಿಯುವ ಭವಿಷ್ಯಗಳು ಎಂದು ಸುಳ್ಳಾದ ಉದಾಹರಣೆಗಳು ಇಲ್ಲ. ಈ ವರ್ಷದ ಆರಂಭದಲ್ಲಿ ಅವರು ಅಗ್ನಿ, ವಾಯು ಮತ್ತು ಜಲ ಪ್ರಮಾದಗಳ ಬಗ್ಗೆ ಎಚ್ಚರಿಕೆ ನೀಡಿದ್ರು. ಅದರಂತೆಯೇ ಡಿಸೆಂಬರ್ ತಿಂಗಳಲ್ಲಿ ಚಿತ್ರದುರ್ಗದ ಹಿರಿಯೂರು ಹೆದ್ದಾರಿಯಲ್ಲಿ ಬಸ್ ಹೊತ್ತಿ ಉರಿದಿದ್ದು ಮತ್ತು ಮೈಸೂರು ಅರಮನೆ ಮುಂಭಾಗ ಸಂಭವಿಸಿದ ಸ್ಫೋಟದಂತಹ ಘಟನೆಗಳು ಜನರಲ್ಲಿ ಆತಂಕ ಇಮ್ಮಡಿಗೊಳಿಸಿವೆ. ಈಗ ಶ್ರೀಗಳು ಮುಂದಿನ 2 ವರ್ಷಗಳ ಬಗ್ಗೆ ನೀಡಿರುವ ಮುನ್ಸೂಚನೆ ಮತ್ತಷ್ಟು ಭಯಾನಕವಾಗಿದೆ. ಇನ್ನು ಶ್ರೀಗಳ ಪ್ರಕಾರ ಈಗ ನಡೆಯುತ್ತಿರುವ ಅವಘಡಗಳು ಕೇವಲ ಮುನ್ಸೂಚನೆ ಮಾತ್ರ. ಅಸಲಿ ಆಟ ಶುರುವಾಗೋದು 2026ರಲ್ಲಿ. ಆ ವರ್ಷ ಜಗತ್ತು ಹಿಂದೆಂದೂ ಕಾಣದಂತಹ ಮಹಾಗಂಡಾಂತರವನ್ನ ಎದುರಿಸಲಿದೆ. ಪ್ರಕೃತಿ ವಿಕೋಪಗಳು ಮಿತಿ ಮೀರಲಿದ್ದು ಸುಮಾರು 80% ಜಗತ್ತು ನೀರಿನಲ್ಲಿ ಮುಳುಗುವ ಲಕ್ಷಣಗಳು ಕಾಣಿಸುತ್ತಿವೆ ಎಂದು ಶ್ರೀಗಳು ಹೇಳಿದ್ದಾರೆ. 4 ಕಡೆಯಿಂದ ಸುನಾಮಿಗಳು ಅಪ್ಪಳಿಸಿದ್ರೆ ಮನುಷ್ಯನ ಅಸ್ತಿತ್ವಕ್ಕೆ ಸಂಚಕಾರ ಬರಲಿದೆ ಅನ್ನೋದು ಅವರ ಮಾತಿನ ಸಾರಾಂಶವಾಗಿದೆ. ಇನ್ನು ದೇಶದ ರಾಜಕೀಯ ಮತ್ತು ಆಡಳಿತದ ಬಗ್ಗೆಯೂ ಶ್ರೀಗಳು ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅರಸನ ಅರಮನೆಗೆ ಕಾರ್ಮೋಡ ಕವಿಯಲಿದೆ ಎಂದು ಹೇಳುವ ಮೂಲಕ ಆಡಳಿತಾರೂಢರಿಗೆ ಅಥವಾ ಪ್ರಭಾವಿ ನಾಯಕರಿಗೆ ಸಂಕಷ್ಟ ಕಾದಿದೆ ಅನ್ನುವ ಸುಳಿವು ನೀಡಿದ್ದಾರೆ. ಭಾರತಕ್ಕೆ ಅಚ್ಚರಿಯ ಮತ್ತು ದುಃಖದ ಪ್ರಸಂಗಗಳು ಎದುರಾಗಲಿವೆ ಎಂದು ಕೂಡ ಹೇಳಿರೋದು ಈಗ ಹಲವು ಚರ್ಚೆಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ಕಾರ್ಮೋಡ ಯಾರಿಗೆ ಕುತ್ತು ತರಲಿದೆ ಅನ್ನೋದು ಕುತೂಹಲ ಈಗ ಮನೆ ಮಾಡಿದೆ. ಒಟ್ಟಿನಲ್ಲಿ ಪ್ರಸ್ತುತ ಸೂರ್ಯ ಉತ್ತರಾಯಣದ ಕಡೆಗೆ ಚಲಿಸುತ್ತಾ ಇದ್ದು ಸಂಕ್ರಾಂತಿ ಕಳೆದ ನಂತರ ಗ್ರಹಗತಿಗಳ ಬದಲಾವಣೆಯಿಂದ ಸ್ಪಷ್ಟ ಚಿತ್ರಣ ಸಿಗಲಿದೆ ಎಂದು ಶ್ರೀಗಳು ತಿಳಿಸಿದ್ದಾರೆ. ಜನವರಿ 14ರ ನಂತರ ರಾಜಕೀಯ, ವ್ಯಾಪಾರ ಮತ್ತು ಸಾಮಾನ್ಯ ಜನರ ಬದುಕಿನ ಬಗ್ಗೆ ಸಂಪೂರ್ಣ ಭವಿಷ್ಯವನ್ನ ಅವರು ಬಹಿರಂಗ ಪಡಿಸಲಿದ್ದಾರೆ. ದರೆ ಹತ್ತಿ ಊರಿದಡೆ ನಿಲ್ಲಬಾರದು ಅನ್ನುವ ಪರಿಸ್ಥಿತಿ ಬರುವುದಕ್ಕಿಂತ ಮುನ್ನವೇ ಎಚ್ಚೆತ್ತುಕೊಳ್ಳಬೇಕು ಅನ್ನೋದು ಅವರ ಕಳಕಳಿಯಾಗಿದೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.